ಅವರು ಹೇಳಿದ್ದೊಂದು, ಇವರು ಬಿಂಬಿಸ್ತಾ ಇರೋದು, ಅರ್ಥೈಸ್ತಾ ಇರೋದು ಮತ್ತೊಂದು. ಅರೆ ಏನಿದು ಅಂದ್ರ ನೋಡಿ ಬ್ರೇಕಿಂಗ್ ನ್ಯೂಸ್ ನಲ್ಲಿ. ಅವರು ಹೇಳಿದ್ದೊಂದು, ಆದ್ರೆ ಇವರು ಬಿಂಬಿಸ್ತಾ ಇರೋದು ಮತ್ತೊಂದು. ಮೋದಿ ಮೋದಿ ಅಂತ ಬರೋರ್ನ ಕೈ ಎತ್ತಿ ಹೊಡೀರಿ ಅಂತ ಇದು ಅರಸೀಕೆರೆ ಶಾಸಕ ಶಿವಲಿಂಗೇಗೌಡರ ಪ್ರಚೋದನಕಾರಿ ಭಾಷಣ ಆಗಿತ್ತು. ಆದ್ರೆ ಬಿಜೆಪಿ ಸೋಷಿಯಲ್ ಮೀಡಿಯಾದಲ್ಲಿ ಬಿಂಬಿಸಿದ್ದು ಮಾತ್ರ ಮತ್ತೊಂದು, ಅಂದ್ರೆ ಮಗದೊಂದು ರೀತಿಯಲ್ಲಿ ಇವರು ಟ್ವಿಸ್ಟ್ ಅನ್ನ ಕೊಡ್ತಾ ಇದ್ದಾರೆ. ಕರ್ನಾಟಕಕ್ಕೆ ಮೋದಿ ಬಂದಾಗ ಕಲ್ಲಿಂದ ಹೊಡೀರಿ, ಇದು ಬಿಜೆಪಿ ಕೊಟ್ಟಂತಹ ಟ್ವಿಸ್ಟ್ ಆಗಿದೆ. ಅಂದ್ರೆ ದೋಸ್ತಿಗಳಿಂದ ಮೋದಿಯನ್ನ ಕೊಲ್ಲಲು ಸಂಚು ಅಂತ ರಾಜ್ಯ ಬಿಜೆಪಿ ಘಟಕ ಆರೋಪವನ್ನ ಮಾಡಿ ಟ್ವೀಟ್ ಮಾಡಿರ್ತಕ್ಕಂಥದ್ದು. ಅಂದ್ರೆ ಎಲ್ಲೂ ಕೂಡ ನಾವಿಲ್ಲಿ ಶಿವಲಿಂಗೇಗೌಡರನ್ನ ಸಮರ್ಥನೆ ಮಾಡ್ಕೊಳ್ತಾ ಇಲ್ಲ. ಅವರು ಹೇಳಿದ್ದು ತಪ್ಪೆ, ಆ ರೀತಿ ಪ್ರಚೋದನಕಾರಿ ಮಾತನಾಡಿದ್ದು ಕೂಡ ತಪ್ಪೆ. ಆದ್ರೆ ಇದಕ್ಕೆ ಮಗದೊಂದು ಟ್ವಿಸ್ಟ್ ಅನ್ನ ಬಿಜೆಪಿ ಕೊಡ್ತಾ ಇದೆ, ಮತ್ತೊಂದು ರೀತಿಯಲ್ಲಿ ಅರ್ಥೈಸಲಾಗ್ತಾ ಇದೆ. ಇದು ನಿಜಕ್ಕೂ ತಪ್ಪು. ನೀವು ಈ ದೇಶದಲ್ಲಿ ಅಧಿಕಾರಕ್ಕೆ ಬರಬೇಕಾದ್ರೆ ಈ ದೇಶದ ರೈತಾಪಿ ಜನತೆಗೆ ನೀವು ಕೊಟ್ಟಂತ ವಾಗ್ದಾನ ಏನು? ಬಹಳ ಜನ 60-70 ವರ್ಷದಿಂದ ಈ ದೇಶದಲ್ಲಿ ರಾಜಕಾರಣಗಳೆಲ್ಲ ತಗೊಂಡು ಸ್ವಿಸ್ ಬ್ಯಾಂಕ್ ದುಡ್ಡಿಟ್ಟಿದ್ದಾರೆ. ಆ ದುಡ್ಡನ್ನು ತಗೊಂಡು ನಿಮ್ಮಗಳ ಖಾತೆಗೆ 10 ಲಕ್ಷ 15 ಲಕ್ಷ ಹಾಕಿದ್ದೀರಾ? ಕೇಳಬೇಕ್ರಿ ಬಿಜೆಪಿಗೆ ವಿಜಯ ಯಾವನ ಎಲ್ಲಿ ಹಾಕಿ ಮೋದಿ ದುಡ್ಡು ಅಂತ ಕೇಳೋಷ್ಟು ನೀವು ಬೆಳೆಸ್ಕೊಳ್ಳೋದು ನಿಮಗೆ ಧೈರ್ಯ ತುಂಬ ಕೇಳ್ತಾ ಇದ್ದೀನಿ. ಬರ್ತಾರಲ್ಲ ಮೋದಿ ಬಂದಿರ್ತಾರಲ್ಲ ಹೆಚ್ಚು ಜಗಳ ಹೊಡಿಬೇಕು. ಅಲ್ಲ, ಅದ್ಯಾರೋ ನಿಮ್ಗೆ ಅದು ರಾಂಗ್ ಇಂಟಿಮೇಶನ್ ಕೊಟ್ಟಿದ್ದಾರೆ. ನಾನು ಎಲ್ಲೋದ್ರು ಮೋದಿ 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 ಅಂತಾರಲ್ಲ, ಎಲ್ಲಾರ್ಗು ಡಿಸ್ಟರ್ಬೆನ್ಸ್ ಮಾಡ್ತಾರಲ್ಲ, ಇವ್ರಿಗೆ ಸ್ವಲ್ಪ ತಕ್ಕ ಬುದ್ಧಿ ಕಲ್ಸಿ ಸ್ವಲ್ಪ ಸರಿ ಮಾಡಿ ಅಂತ ಹೇಳಿದೀನಿ. ನಾನು ಹೇಳಿರ್ತಕ್ಕಂತ ಅರ್ಥ, ಎಲ್ಲಿ ನೋಡಿದ್ರು ಇಷ್ಟೆಲ್ಲಾ ಮೋಸ ಮಾಡಿದ್ದಾರೆ ಮೋದಿ ಅವರು ಈ ದೇಶಕ್ಕೆ, ಈ ದೇಶದ ರೈತರಿಗೆ. ಎಲ್ಲಿ ಅವ್ರು ಎಲ್ಲಿ ಬರ್ಲಿ ಎಲ್ಲಿ ಹೋಗ್ಲಿ, ಯಾರ ನೀವು ಟಿವಿಯರ್ ಕೇಳಿ, ಯಾರು ಕೇಳಿ, ಎಲ್ಲಿ ಕೇಳಿ ಮೋದಿ ಮೋದಿ ಅಂತಾರಲ್ಲ, ಇವ್ರಿಗೆ ನಾಚಿಕೆ ಆಗಲ್ಲ, ಇವ್ರಿಗೆ ಯಾತಲ್ಲಿ ಹೊಡಿಬೇಕು ಅಂತ ಹೇಳಿದೀನಿ. ಏನೇನ್ ಮಾತಾಡ್ತಾ ಇದಾರೆ ಟಿವಿನಲ್ಲಿ ನೋಡ್ತಾ ಇದೀವಲ್ಲ, ಏನೇನ್ ನಡೀತಾ ಇದೆ. ಒಡಿರಿ ಬಡಿರಿ ಅಂದ್ರೆ ಹೊಡಿಯಕ್ ಹೋಗ್ತೀವಿ ಹಿಡ್ಕೊಂಡು. ಮಾತಿನ ಭರಾಟಿನಲ್ಲಿ ಹೇಳ್ತೀವಿ, ನಾನು ನಿಮ್ ಟಿವಿಗೆ ಬರ್ತೀನಿ, ನಿಮ್ ಟಿವಿಗೆ ಕರ್ಸಿ ನನ್ನನ್ನ. ಮೋದಿ ಅವರು ಯಾವ್ಯಾವ ಜನನ ಯಾವ್ಯಾವ ಭಾಷೆಯಲ್ಲಿ ಮಾತಾಡಿದ್ದಾರೆ ಅದನ್ನೆಲ್ಲ ನಾನು ಡೀಟೇಲ್ಸ್ ತಗೊಂಬರ್ತೀನಿ. ನೀವು ಇಲ್ಲಿ ಫೋನ್ ಕನೆಕ್ಟ್ ಅಲ್ಲಿ ಮಾತಾಡಿದ್ರೆ ಮಾತಾಡಕ್ ಆಗಲ್ಲ. ಅವರು ಈ ದೇಶದ ಪ್ರಧಾನಮಂತ್ರಿಯಾಗಿ ಎಷ್ಟು ಕೀಳು ಮಟ್ಟದ ಮಾತುಗಳನ್ನ ಮಾತಾಡಿದ್ದಾರೆ ಅನ್ನೋದು ಅವಹೇಳನಕಾರಿಯಾಗಲ್ಲ. ಈಗ 2 ಜನ ಅವನ್ ಚೌಕಿದಾರ್ ಅಂತಾರೆ, ಇವ್ರು ಚೋರೈ ಅಂತಾರೆ. ಇದಕ್ಕಿಂತ ಹೊರಡ ಮೋದಿ ಅಂತ ಬಂದವ್ರಿಗಲ್ಲ, ಮೋದಿ ಮೋದಿ ಅಂತ ಕೂಗ್ತಾರಲ್ಲ, ಎಲ್ಲಿ ಬಂದ್ ಇಂತ ಕೆಲಸ ಮಾಡಿಲ್ವಲ್ಲ, ಯಾಕೆ ಮಾಡಿಲ್ಲ ಅಂತ ಅವ್ರನ್ನದು ಇದೋಡ್ ಕೇಳಿ ಅಂತ ಹೇಳಿದೀನಿ. 15 ಲಕ್ಷ ದುಡ್ಡು ಹಾಕ್ತೀನಿ ಅಂತ ಹೇಳಿ ಇಡೀ ಅಯ್ಯೋ ಚುನಾವಣೆ ಸಂದರ್ಭದಲ್ಲಿ ಇವೆಲ್ಲ ಬರೋದು, ಆಮೇಲೆ ಬರೋದೇ ಇಲ್ಲ. ಸ್ವಾಮಿ, ಇಂಥವ್ ಸಾವಿರಾರು ಕೊಟ್ಟರೆ, 1 ನಿಮಿಷ ಹೇಳ್ತೀನಿ, ಮಾತಿನ ಭರಾಟಿನಲ್ಲಿ ಸ್ವಲ್ಪ ಲ್ಯಾಂಗ್ವೇಜ್ ಅಲ್ಲಿ ವ್ಯತ್ಯಾಸ ಆಗಿರ್ಬೋದು, ಅದ್ ಬಿಟ್ರಿ ನೀನು ಇಲ್ಲ. ಇನ್ನು ಮುಂದೆ ಸ್ವಲ್ಪ ಮಾತಿನ ಇವನ ಒಗಟನ್ನ ತಿದ್ಕೊಳ್ಳೋಣ ಬಿಡಿ.